ಅವರಿಬ್ರು ಪ್ರೀತಿಸಿ ಮದುವೆಯಾದವರು. ಗಂಡ ಹೆಂಡತಿ ಇಬ್ರು ಕೂಡ ಪೊಲೀಸ್ ಕಾನ್ಸ್ಟೇಬಲ್. ಆದರೆ ಪತಿರಾಯನಿಗೆ ಕಟ್ಕೊಂಡ ಹೆಂಡತಿಗಿಂತ ನರ್ಸಮ್ಮನ ಮೇಲೇನೆ ಪ್ರೀತಿ ಶುರುವಾಗಿದೆ. ಗಂಡ ಆಂಟಿ ಮನೆಯಲ್ಲಿದ್ದಾಗ ಪತ್ನಿಯೇ ಬಂದು ಲಾಕ್ ಮಾಡಿದಾಳೆ. ಈ ಸಾಂಗಿಗೂ ಈ ಪೊಲೀಸ್ ಅಪ್ಪನಿಗೂ ಒಂಥರ ನಂಟು. ಯಾಕಂದ್ರೆ ಸರಳ ಅನ್ನುವಂತ ನರ್ಸಮ್ಮನ ಮನೆಯಲ್ಲಿದ್ದಾಗಲೇ ಪೊಲೀಸ್ ಅಪ್ಪ ತನ್ನ ಹೆಂಡತಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಪ್ರೀತಿಸಿ ಮದ್ವೆಯಾದ ಹೆಂಡತಿ ಇದ್ರೂ ಕೂಡ ಇನ್ನೊಬ್ಬಳ ಸಂಘ ಬೆಳೆಸಿದವ ವಿಲ ವಿಲ ಅಂತ ಒದ್ದಾಡಿದ್ದಾನೆ. ಆಂಟಿ ಮನೆಯಲ್ಲಿದ್ದ ಗಂಡನಿಗೆ ಪತ್ನಿ ಶಾಕ್. ಪತ್ನಿ ಕೈಯಲ್ಲಿ ಪೊಲೀಸಪ್ಪ, ನರ್ಸಮ್ಮ ಲಾಕ್. ಇವರ ಹೆಸರು ರಾಜ್ ಮೊಹಮ್ಮದ್, ಸಿರ್ವಾರ ಠಾಣೆಯ ಹೆಡ್ ಕಾನ್ಸ್ಟೇಬಲ್. ಈತನ ಪತ್ನಿ ಪ್ಯಾರಿ ಬೇಗಂ, ದೇವದುರ್ಗ ಠಾಣೆ ಕಾನ್ಸ್ಟೇಬಲ್. ಇಬ್ರು ಕೂಡ ಪ್ರೀತಿಸಿ ಮದ್ವೆ ಆದವರು. ಇಬ್ರಿಗೂ ಒಳ್ಳೆ ಕೆಲಸ ಇದೆ. ನೆಟ್ಟಗ್ ಸಂಸಾರ ಮಾಡ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆದ್ರೆ ಈ ಪೊಲೀಸಪ್ಪಗೆ ಗಂಡನ ಬಿಟ್ಟಿದ್ದ ನರ್ಸಮ್ಮನ ಮೇಲೆ ಮನಸ್ಸಾಗಿತ್ತಂತೆ. ಇದು ಪತ್ನಿಗೆ ಗೊತ್ತಾಗ್ತಾ ಇದ್ದಂತೆ ಒಂದೆರಡು ಬಾರಿ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಆದ್ರೆ ಗಂಡ ಮಾತ್ರ ಕಿವಿ ಮೇಲೆ ಹಾಕೊಂಡಿರ್ಲಿಲ್ಲ. ನೋಡೋವರೆಗೂ ನೋಡಿದಂತ ಪತ್ನಿ ಇವತ್ತು ನರ್ಸಮ್ಮನ ಮನೆಯಲ್ಲಿ ಗಂಡ ಇರುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂತಹ ಸ್ಟಾಫ್ ನರ್ಸ್ ಸರಳ ಎಂಬುವರ ಜೊತೆ ಪರಿಚಯ ಆಗಿ ಅವರಿಬ್ಬರು ಪ್ರೀತಿಸಿ ಅನೈತಿಕ ಸಂಬಂಧವನ್ನು ಹೊಂದಿದ್ದರು. SP ಸಾಹೇಬರು ಅವರಿಬ್ಬರ ಮೇಲೆ ಕಾನೂನು ಕ್ರಮ ಕೈಗೊಂಡು ನನಗೂ ಮತ್ತು ನನ್ನ ಮಕ್ಕಳಿಗೆ ನ್ಯಾಯ ಕೊಡಬೇಕಂತ ನಾನು ಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ಯಾರಿ ಬೇಗಂ ತನ್ನ ಗಂಡನ ವಿಷಯವನ್ನ SP ಗಮನಕ್ಕೂ ಕೂಡ ತಂದಿದ್ರಂತೆ. ಆಗ ಅವರೇ ಕರೆದು ಬುದ್ಧಿ ಹೇಳಿದ್ರಂತೆ. ಆದ್ರೆ ರಾಜ್ ಮೊಹಮ್ಮದ್ ಮಾತ್ರ ತನ್ನ ಚಾಳಿ ಬಿಟ್ಟಿರ್ಲಿಲ್ಲ. ಯಾವಾಗ ಇದು ಮುಗಿಯದ ಕತೆ ಅನ್ನೋದು ಗೊತ್ತಾಯ್ತು, ಇವತ್ತು ರಂಪ ರಾಮಾಯಣ ಮಾಡಿದ್ದಾರೆ. ಪತ್ನಿ ಬಿಟ್ಟು ಪರಸ್ತ್ರೀ ಮನೆಯಲ್ಲಿದ್ದಂತ ಪತಿರಾಯ ಕೈ ಹಿಸಿಕಿಕೊಳ್ತಿದ್ದಾರೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.